ನಮಸ್ಕಾರ. ಇವತ್ತು ಬಹಳ ಮೂಲಭೂತವಾದಂಥ ಒಂದು ಎಲಿಮೆಂಟ್ರಿ ಕ್ವಶನ್ ಅಂತಾರಲ್ಲ, ಆ ಪ್ರಶ್ನೆ ತೊಗೊಂಡು ನಿಮ್ಮ ಮುಂದೆ ಬಂದಿದೆ. ಅದು ಸುಪ್ರೀಂ ಕೋರ್ಟ್ ತೀರ್ಪು. ನನ್ನ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ಗಳಾಗಿ, ಅಂದರೆ ಚಂದಾದಾರರಾಗಿ ಹಂಚಿಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ನನ್ನ ವಿಷಯ, ನೀವು ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ, ಯಾವುದೇ ಕೇಸ್ ದಾವಾ ಹಾಕಿದಾಗ, ಅರ್ಜಿ ಹಾಕಿದಾಗ ಒಕ್ಕಣೆ ಇಲ್ಲದೆ ಪ್ರೂಫನ್ನು ಕೊಟ್ಟರೆ ಏನು, ನೀವು ಯಾವುದರ ಆಧಾರದ ಮೇಲೆ ಕೇಸನ್ನು ನಿಮ್ಮ ಪರ ಮಾಡಬೇಕು ಅಂತ ತೀರ್ಮಾನ ಮಾಡಿ ಹೇಳ್ತೀರೋ ಅದನ್ನು ಹಾಕಿ ಅದರ ಒಕ್ಕಣೆ ಕೋರ್ಟ್ ಕೇಸಲ್ಲಿ ಇಲ್ಲದೆ ಹೋದರೆ ಫಲಿತಾಂಶ ಏನು, ಅದು ಗಣನೆ ತಗೋಬೋದೇ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿರತಕ್ಕಂಥ ಪ್ರಶ್ನೆ. ಈ ಕೇಸಿನ ವಿವರ, ಈ ಕೇಸ್ನಲ್ಲಿ MACT ಅಂದರೆ ಮೋಟರ್ ಆಕ್ಸಿಡೆಂಟ್ ಕ್ಲೈಮ್ ಟ್ರಿಬ್ಯುನಲ್ಲು, ಇದು ರೋಡ್ ಆಕ್ಸಿಡೆಂಟ್ ಆದರೆ ಕಾಂಪನ್ಸೇಷನ್ ಕೊಡ್ತಕ್ಕಂಥ MACT ಅಂತ ಟ್ರಿಬ್ಯುನಲ್ ಇದೆಯಲ್ಲ, ಅದರದ್ದು ಜಡ್ಜ್ಮೆಂಟ್ ಒರಿಜಿನಲ್ಲು ಯಾವ ರಾಜ್ಯ ಯಾವ ಹೈಕೋರ್ಟ್ ಅನ್ನೋದು ಜಡ್ಜ್ಮೆಂಟಲ್ಲಿ ಇಲ್ಲ. ಆದ್ದರಿಂದ ನಾನು ಹೇಳಕ್ಕೆ ಹೋಗಲ್ಲ, ಅದು ಅಷ್ಟು ಸಮಂಜಸವೂ ಅಲ್ಲ. ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ಸುಪ್ರೀಂ ಕೋರ್ಟ್ ಏನು ರೇಷಿಯೋ ಕೊಟ್ಟಿದೆ, ತೀರ್ಪು ಕೊಟ್ಟಿದೆ, ಪ್ರಿನ್ಸಿಪಲ್ ಹೇಳಿದೆ ಅಂತಕ್ಕಂಥದ್ದು. ಆಯಿತಾ? ಇದು ಏನಾಗಿದೆ, ಒಬ್ಬರು ಅಣ್ಣನ ಕಾರು ತಮ್ಮ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ, ಕಾರ್ ಟೈರ್ ಬರ್ಸ್ಟ್ ಆಗುತ್ತೆ, ಅವರು ತೀರು ಹೋಗ್ತಾರೆ, ಇಂಜುರಿ ಗಾಯಗಳಾಗಿ ತೀರು ಹೋಗ್ತಾರೆ. ಆಮೇಲೆ ಅವರ ತಾಯಿ, ವಿಧವೆ ಹೆಂಡತಿ, ಮಕ್ಕಳು MACT ಮುಂದೆ ಕಾಂಪನ್ಸೇಷನ್ನಿಗೆ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದಾಗ ಈ ಯಾರು ಕೋರ್ಟು ಅವರಿಗೆ 25 ಲಕ್ಷ ಚಿಲ್ಲರೆ ಕಾಂಪನ್ಸೇಷನ್ನ ಅವಾರ್ಡ್ ಮಾಡುತ್ತೆ. ಯಾರಿಗೆ ಯಾರು ತೀರು ಹೋದ್ರೋ ಆಕ್ಸಿಡೆಂಟಲ್ಲಿ ಅವರ ಒಂದು ಹೆಂಡತಿ, ತಾಯಿ ಮತ್ತು ಮಕ್ಕಳಿಗೆ. ಆಯಿತಾ? ಇದರ ವಿರುದ್ಧ ಇನ್ಶೂರೆನ್ಸ್ ಕಂಪ್ನಿಯವರು ಹೈಕೋರ್ಟಿಗೆ ಬರ್ತಾರೆ. ಹೈಕೋರ್ಟಲ್ಲಿ ಬಂದಾಗ ಅವರೆದ್ದಂಥ ಪ್ರಶ್ನೆ, ನಾವು ಪಾಲಿಸಿ ಹಾಕಿದ್ದೀವಿ, ಅದರ ಲಿಮಿಟೆಡ್ ಲಯಬಿಲಿಟಿ ಇದೆ, ಅಂದರೆ ನಾವು ಬರೀ 2 ಲಕ್ಷದವರೆಗೆ ಮಾತ್ರ ಕೊಡ್ತಕ್ಕದ್ದು, ಅದಕ್ಕಿಂತ ಜಾಸ್ತಿ ಕೊಡೋದಕ್ಕೆ ನಮಗೆ ಅವರಿಗೆ ಅರ್ಹತೆಯೂ ಇಲ್ಲ, ನಾವು ಕೊಡೋಕ್ಕೆ ಬರೋದು ಇಲ್ಲ ಅನ್ನುವಂಥ ಮಾತನ್ನು ಎತ್ತಾರೆ. ಅದನ್ನು ಕೇಳಿ ಹೈಕೋರ್ಟು ಅವರ ಪರವಾಗಿ, ಅಂದರೆ ಇನ್ಶೂರೆನ್ಸ್ ಕಂಪ್ನಿ ಪರವಾಗಿ ಆರ್ಡರ್ ಮಾಡಿ 25 ಲಕ್ಷ ಇದ್ದಿದ್ದನ್ನು 2 ಲಕ್ಷಕ್ಕೆ ಇಳಿಸ್ತಾರೆ ಹೈಕೋರ್ಟ್ನವರು. ಅದರ ವಿರುದ್ಧ ಇವರು ಯಾರು, ಅವರ ತೀರು ಹೋದವರ ವಾರಸ್ದಾರರು ಸುಪ್ರೀಂ ಕೋರ್ಟಿಗೆ ಸಿವಿಲ್ ಅಪೀಲ್ ಹಾಕ್ಕೊಂಡ್ಬಂದಿದ್ದಾರೆ. ಆಯಿತಾ? ಆ ಸಿವಿಲ್ ಅಪೀಲ್ನ ವಿವರಗಳು ಅಂದರೆ, ಸ್ಪೆಷಲ್ ಲೀವ್ ಪಿಟಿಷನ್ನು 58/85/2019. ಕೆಲವು ಸಂದರ್ಭದಲ್ಲಿ ಆಗುತ್ತೆ, ಸ್ಪೆಷಲ್ ಲೀವ್ ಪಿಟಿಷನ್ ಏನಿರುತ್ತೆ ಅದು ಸಿವಿಲ್ ಅಪೀಲ್ ಆಗಿ ಕನ್ವರ್ಟ್ ಆಗುತ್ತೆ. ಅದು ಆ ಸಿವಿಲ್ ಅಪೀಲ್ ನಂಬರ್ ಹಾಕಲ್ಲ, SLP ನಂಬರೇ ಹಾಕಿರ್ತಾರೆ. ಅದರಿಂದ ನಾನು ನಿಮಗೆ SLP ನಂಬರೇ ಕೊಡ್ತಾಯಿದ್ದೀನಿ. ಪಾರ್ಟಿಗಳ ಹೆಸರು ಮಂಜೂಷಾ ಆ್ಯಂಡ್ ಅದರ್ಸ್, ಅದೇ ಅವ್ರ ಹೆಂಡತಿ, ಮತ್ತು ವರ್ಸಸ್ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪ್ನಿ ಆ್ಯಂಡ್ ಆಂದರ್. ಆಯಿತಾ? ಇದು ಕೇಸಿನ ವಿವರಗಳು. ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಬಹಳ ಮೂಲಭೂತವಾದ ಪ್ರಶ್ನೆ. ನೀವು ಲಿಮಿಟೆಡ್ ಲಯಬಿಲಿಟಿಗಿಂತ ಈಗ ಏನು ಆರ್ಗ್ಯುಮೆಂಟ್ ಮಾಡ್ತಾ ಇದ್ದೀರಾ, ಗೊತ್ತಾಯ್ತಾ? ಅದು ನಿಮ್ಮ ಪ್ಲೀಡಿಂಗ್ಸಲ್ಲಿ ಇದೆಯಾ, ಒಕ್ಕಣೆಯಲ್ಲಿ ಇದೆಯಾ, ಆ ಥರ ಹೇಳಿದ್ದೀರಾ ಬರವಣಿಗೆಯಲ್ಲಿ? ನೀವು ಪ್ರೂಫ್ ಕೊಟ್ಟಿದ್ದೀರಾ, ಹೌದು, ಇನ್ಶೂರೆನ್ಸು ಪಾಲಿಸಿ ಕೊಟ್ಟಿದ್ದೀರಾ, ಅದರಲ್ಲಿ ಏನಿದೆ ಅಂತ ಹೆಕ್ಕಿ ನೋಡಿ, ಲಿಮಿಟೆಡ್ ಲಯಬಿಲಿಟಿ ಇದೆ ಸ್ವಾಮಿ ಅಂತ ಹೈಕೋರ್ಟ್ ಒಪ್ಕೊಂಡು ನಿಮ್ಮ ಪರವಾಗಿ ಆರ್ಡರ್ ಕೊಟ್ಟಿದೆ, ಇರಲಿ ಒಂದು ಕಡೆ. ಆದರೆ ನಾವು ಎತ್ತಿರ್ತಕ್ಕಂಥದ್ದು ಬಹಳ ಮೂಲಭೂತ ಪ್ರಶ್ನೆ. ಪ್ಲೀಡಿಂಗ್ ಇಲ್ಲದೆ ನೀವು ಪ್ರೂಫ್ ಕೊಟ್ಟರೆ ಅದನ್ನು ಗಮನಿಸಬೇಕೆ, ಗಣನೆ ತಗೋಬೇಕೆ, ಅದರ ಆಧಾರದ ಮೇಲೆ ನಾವು ನಿಮ್ಮ ಪರವಾಗಿ ಆರ್ಡರ್ ಮಾಡಬೇಕಂತಕ್ಕಂಥದ್ದು. ಏನಂದರೆ, ಈ ಪ್ಲೀಡಿಂಗ್ಸಿಗೂ ಪ್ರೂಫಿಗೂ ಸಂಬಂಧ ಇದೆ. ನೀವೇನು ಹೇಳ್ತೀರಾ ಅದಕ್ಕೆ ಪ್ರೂಫ್ ಕೊಡಬೇಕು, ಗೊತ್ತಾಯ್ತಾ? ಹೇಳದೇ ಇರೋದಕ್ಕೆ ಪ್ರೂಫ್ ಕೊಡೋಕ್ಕೆ ಬರಲ್ಲ. ಆಯಿತಾ? ನೀವು ಹೇಳಬೇಕು, ಪ್ರೂಫ್ ಇರಬೇಕು. ಅದು ನಿಮಗೆ ಏನು ಕೋರ್ಟ್ನಲ್ಲಿ ನೀವು ನಿಮ್ಮ ಕೇಸನ್ನು ಪರಿಣಾಮಕಾರಿಯಾಗಿ ಮತ್ತು ಕೋರ್ಟ್ಗೆ ಅರ್ಥವಾಗೋ ಥರ ಮತ್ತು ಕಾನೂನುಬದ್ಧವಾಗಿ ಹೇಳಿದ್ದೀರಾ, ಅದು ತಕ್ಕಂಥ ದಾಖಲೆ ಹಾಜರುಪಡಿಸಿದ್ದೀರಾ ಅಂತಕ್ಕಂಥದ್ದು ವ್ಯಕ್ತವಾಗುತ್ತೆ. ಆಗ ಕೋರ್ಟು ನಿಮ್ಮ ಈ ಕೇಸಿನ ವಿವರಗಳನ್ನು ಗಣನೆ ತಗೊಂಡು ಅದರ ಆಧಾರದ ಮೇಲೆ ಯಾವ ತರಹದ ಜಡ್ಜ್ಮೆಂಟು ಮಾಡಬೇಕು ಅಂತಕ್ಕಂಥದ್ದು ತೀರ್ಮಾನ ಮಾಡಿ ಜಡ್ಜ್ಮೆಂಟ್ ಮಾಡುತ್ತೆ. ಆಯಿತಾ? ಇದು ಸಂದರ್ಭ, ಕಾನೂನು. ಆದರೆ ಇಲ್ಲಿ ಇನ್ಶೂರೆನ್ಸ್ ಕಂಪ್ನಿಯವರು ಏನು ಮಾಡಿದ್ದಾರೆ, ಅವ್ರು ಒಕ್ಕಣೆಯಲ್ಲಿ ಇಲ್ಲವೇ ಇಲ್ಲ. ಎಲ್ಲೂ ಕೂಡ ಲಿಮಿಟೆಡ್ ಲಯಬಿಲಿಟಿ ಬರುತ್ತೆ, ವಜಾ ಮಾಡಬೇಕು ಅಂತ ನೀವು ಹೇಳೇ ಇಲ್ಲ, ಗೊತ್ತಾಯ್ತಾ? ಟ್ರಯಲ್ ಕೋರ್ಟ್ರು ಹೇಳಿಲ್ಲ, ಮೇಲ್ಗಡೆನೂ ಹೇಳಿಲ್ಲ. ದಾಖಲೆ ಹಾಕಿದ್ದೀರಾ, ಆದರೆ ಆ ದಾಖಲೆಯನ್ನು ಗಣನೆ ತೊಗೊಂಡು ನಾವ್ಯಾಕೆ ಮಾಡಬೇಕು? ಮಾಡೋಕ್ಕೆ ಬರೋದಿಲ್ಲ. ನೀವು ನಿಮ್ಮ ಕೇಸ್ ಏನು, ನಿಮ್ಮ ಡಿಫೆನ್ಸ್ ಏನು ಅಂತ ಬರವಣಿಗೆಯಲ್ಲಿ ಹಾಕಿದ್ದೀರಾ. ಅಲ್ಲಿ ಲಿಮಿಟೆಡ್ ಲಯಬಿಲಿಟಿ ಅಂತಕ್ಕಂಥ ಒಂದು, ಅಂದರೆ ಸೀಮಿತ ಹೊಣೆಗಾರಿಕೆ ನಮ್ಮದು, ಅದಕ್ಕಿಂತ ಜಾಸ್ತಿ ಇಲ್ಲ, ನಾವು ಕೊಡೋಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಎಲ್ಲಾದರೂ ಹೇಳಿದ್ದೀರಾ?
ನೋ ವೇರ್ ಇಟ್ ಈಸ್ ವಿಸ್ಪರ್ಡ್. ನೀವು ಹೇಳೇ ಇಲ್ಲ, ಬಿಸ್ಕುಟ್ಟಿಲ್ಲ, ಬರವಣಿಗೆ ಇಲ್ಲದೆ ನೀವು ಏನೇ ದಾಖಲೆ ಹಾಕಿದ್ರು ನಾವು ಗಣನೆ ತೊಗೊಳಕ್ಕೆ ಬರಲ್ಲ. ಹೈಕೋರ್ಟ್ನ ಆರ್ಡ್ರನ್ನ, ಜಡ್ಮೆಂಟನ್ನ ರಿವರ್ಸ್ ಮಾಡ್ತಾ ಇದ್ದೀವಿ ಅಂಥೇಳಿ ಆ ಒಂದು 2 ಲಕ್ಷ ಏನು ಹೈಕೋರ್ಟ್ನವ್ರು ಮಾಡಿದ್ರು ಅದನ್ನು ರಿವರ್ಸ್ ಮಾಡಿ ಯಾವ MEA ಸೀಟಿಗೆ 25 ಲಕ್ಷ ಚಿಲ್ಲರೆ ಕೊಟ್ಟಿದ್ರಲ್ಲ ಅದನ್ನೇ ಅವಾಯ್ಡ್ ಮಾಡಿದ್ರು. ಮತ್ತು 8% ಬಡ್ಡಿ ಬಡ್ಡಿ ಕೊಡಬೇಕು ಆ ಒಂದು ಆಕ್ಸಿಡೆಂಟ್ ಆದ ತಾರೀಕಿಂದ ಅಂಥೇಳಿ ಆರ್ಡರ್ ಮಾಡಿದ್ದಾರೆ. ಇದು ಈ ಕೇಸಿನ ತೀರ್ಪು. ನಾನು ಯಾವತ್ತೂ ನನ್ನ ಹತ್ರ ಬಂದವರಿಗೆ ಒಂದು ವಿಷಯ ಹೇಳ್ತಿರ್ತೀನಿ, ನೀವು ಯಾವುದೇ ಒಂದು ದೂರಿಗೆ ಆಸ್ಪದ ಕೊಡಬಾರ್ದು. ನಿಮ್ಮ ಕೇಸಲ್ಲಿ ಏನು ಪ್ಲೀಡಿಂಗ್ ಇರುತ್ತೆ ಆ ಪ್ಲೀಡಿಂಗ್ ಪ್ರಕಾರ ಸಾಕ್ಷ್ಯ ಕೊಡಬೇಕು. ಸಾಕ್ಷ್ಯ ಇದ್ದು ಪ್ಲೀಡಿಂಗ್ಸ್ ಇಲ್ದೋರು ಕಷ್ಟ ಆಗುತ್ತೆ. ಈ ಸೂಕ್ಷ್ಮವಾದ ಸಂಗತಿಗಳನ್ನು ನಿಮ್ಮ ತೆರಳ ಹಂತದ ಕೋರ್ಟ್ಗಳು ಮರೆತರು, ಗಮನ ಕೊಡದೆ ಹೋದರು, ಗೊತ್ತಾಯ್ತಾ, ಆ ಪ್ರಕಾರ ನಡ್ಕೊಳ್ದೆ ಹೋದರು, ಮೇಲಿನ ಕೋರ್ಟ್ಗಳು ಗಮನಿಸ್ತವೆ. ಸುಪ್ರೀಂ ಕೋರ್ಟು, ಹೈಕೋರ್ಟು ಜ್ಞಾಪಕ ಇರಲಿ. ಯಾವ ಹೈಕೋರ್ಟ್ ಗಮನಿಸದೇ ಇದ್ದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಬಂದೇ ಬರುತ್ತೆ ಇಂಥ ಸೂಕ್ಷ್ಮ ವಿಷಯಗಳು. ಎಚ್ಚರವಾಗಿರಿ ಅಂತ ಹೇಳ್ತೀನಿ. ಇದು ಫೌಂಡೇಶನ್ನು, ಇದು ಮೂಲಭೂತವಾಗಿ ಫಸ್ಟ್ ಟೈಮ್ ನೀವೇನು ಹೇಳ್ತೀರೋ ಅದು ಸುಪ್ರೀಂ ಕೋರ್ಟ್ ತನಕ ನಿಲ್ಲುತ್ತೆ. ಆದ್ದರಿಂದ ಇಂತಹ ಮೂಲಭೂತವಾದ ಎಲಿಮೆಂಟ್ರಿ ವಿಷಯಗಳನ್ನು ತಿಳಿದುಕೊಂಡು, ಗೊತ್ತಾಯ್ತಾ, ವಕೀಲರು ತಕ್ಕಂತೆ ದಾವಾಪತ್ರ ಮತ್ತು ಅಬ್ಜೆಕ್ಷನ್ನು ಅರ್ಜಿಗಳನ್ನು ಹಾಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಈ ಕೇಸಿನ ಒಂದು ಕ್ರಕ್ಸು, ತಿರುಳು. ಇಷ್ಟನ್ನು ತಮ್ಮ ಗಮನಕ್ಕೆ ತಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.